ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಿರಿಯ ಸಾಹಿತಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ರವರಿಗೆ ದಸರಾ ಮಹೋತ್ಸವದ ಉದ್ಘಾಟನೆಗೆ ಅಧಿಕೃತ ಆಹ್ವಾನ ನೀಡಿದ ಮೈಸೂರು ಜಿಲ್ಲಾಡಳಿತ. ಅದ್ದೂರಿಯಾಗಿ ನಡೆದ ಪಾಂಚಜನ್ಯ ಹಿಂದೂ ಗಣಪತಿ ವಿಸರ್ಜನಾ ಶೋಭಾಯಾತ್ರೆ, ಕುಣಿದು ಕುಪ್ಪಳಿಸಿದ ಭಕ್ತ ಸಮೂಹ, ದಾರಿಯುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್. ಹಾಸನ ನಗರದ ಆಡುವಳ್ಳಿಯಲ್ಲಿ 50 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ ಎಚ್.ಪಿ. ಸ್ವರೂಪ್ ಗುದ್ದಲಿ ಪೂಜೆ. ವಾರ್ತೆಗಳ ವಿವರ. ಮೈಸೂರು ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರದಿಂದ ಆಯ್ಕೆಯಾಗಿರುವ ಕನ್ನಡದ ಖ್ಯಾತ ಲೇಖಕಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರನ್ನು ಮೈಸೂರು ಜಿಲ್ಲಾಡಳಿತ ಇಂದು ಅಧಿಕೃತವಾಗಿ ಆಹ್ವಾನ ನೀಡಿತು. ಮೈಸೂರಿನಿಂದ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ ರೆಡ್ಡಿ, ಅಪರ ಜಿಲ್ಲಾಧಿಕಾರಿ ಶಿವರಾಜ್, ಚಾಮುಂಡಿ ದೇವಾಲಯದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಂಜೆ ರೂಪಾ, ಜಿಲ್ಲಾ ಪಂಚಾಯಿತಿ ಸಿಇಒ ಯುಕೇಶ್ ಕುಮಾರ್, ಮೈಸೂರು ಪಾಲಿಕೆ ಆಯುಕ್ತ ತನ್ವೀರ್ ಆಸಿಫ್ ಮೊದಲಾದ ಅಧಿಕಾರಿಗಳ ತಂಡ ಆಗಮಿಸಿ ಬಾನು ಮುಸ್ತಾಕ್ ಅವರಿಗೆ ಮೈಸೂರು ಪೇಟ ತೊಡಿಸಿ, ಶಾಲು ಹೊದಿಸಿ, ಆನೆ ವಿಗ್ರಹ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿದ ನಂತರ ದಸರಾ ಆಹ್ವಾನ ಪತ್ರಿಕೆ ನೀಡಿ ದಸರಾಕ್ಕೆ ಶುಭ ಚಾಲನೆ ನೀಡಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಮಾಧ್ಯಮದೊಂದಿಗೆ ಮಾತನಾಡಿ, ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಸ್ತಾಕ್ ಅವರನ್ನು ರಾಜ್ಯ ಸರ್ಕಾರ ಆಯ್ಕೆ ಮಾಡಿರುವ ಹಿನ್ನೆಲೆ ಇಂದು ಮೈಸೂರು ಜಿಲ್ಲಾಡಳಿತ ವತಿಯಿಂದ ಬಾನು ಮುಸ್ತಾಕ್ ಅವರ ಮನೆಗೆ ಭೇಟಿ ನೀಡಿ ದಸರಾ ಉದ್ಘಾಟನೆಗೆ ಆಹ್ವಾನಿಸಲಾಗಿದೆ ಎಂದು ಹೇಳಿದರು. ತಮ್ಮೆಲ್ಲರಿಗೂ ತಿಳಿದಿರುವಂತೆ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ದಸರಾ 2025ನೇ ಸಾಲಿನ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತಿರುವ ಉದ್ಘಾಟನೆಗೆ ಶ್ರೀಮತಿ ಬಾನು ಮುಸ್ತಾಕ್ ಮೇಡಮ್ ರವರನ್ನು ಆಯ್ಕೆ ಮಾಡಿ ನಮಗೆ ಜಿಲ್ಲಾಡಳಿತಕ್ಕೆ ಅವ್ರನ್ನ ಗೌರವಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಬರಲು ಸೂಚನೆ ನೀಡಿದರು. ಅದರನ್ವಯನೇ ಇವತ್ತು ಕಂಪ್ಲೀಟ್ ಮೈಸೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಜಿಲ್ಲಾಡಳಿತ, ನಾವು, ನಮ್ಮ CEO, ಕಾರ್ಪೊರೇಷನ್ ಕಮಿಷನರ್ ಮತ್ತು ನಮ್ಮೆಲ್ಲ ಸ್ವಾಗತ ಸಮಿತಿಯ ಸದಸ್ಯರು ಇಂದು ಹಾಸನಕ್ಕೆ ಬಂದು ಬಾನು ಮುಸ್ತಾಕ್ ಮೇಡಮ್ ಅವರನ್ನು ಗೌರವಪೂರ್ವಕವಾಗಿ ದಸರಾ 2025 ಏನು 22 ಸೆಪ್ಟೆಂಬರ್ಗೆ ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ. ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಕೊಂಡು ಮೈಸೂರಿಗೆ ಸೆಪ್ಟೆಂಬರ್ 22ರಂದು ಬಂದು ದಸರಾವನ್ನು ಉದ್ಘಾಟನೆ ಮಾಡೋದಕ್ಕೆ ಮೇಡಮ್ ಅವರು ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಅದಕ್ಕೆ ಮೇಡಮ್ಗೆ ಜಿಲ್ಲಾಡಳಿತ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮೇಡಮ್ನ ನಾವು ಮೈಸೂರಲ್ಲೂ ಸಹ ಗೌರವಪೂರ್ವಕವಾಗಿ ಬರಮಾಡಿಕೊಂಡು ಉದ್ಘಾಟನೆ ನೆರವೇರಿಸಲು ಎಲ್ಲ ಥರದ ಸಹಕಾರವನ್ನು ನೀಡುತ್ತೇವೆ ಎಂದು ಈ ಮುಖಾಂತರ ತಮಗೆ ತಿಳಿಸುತ್ತೇನೆ. ಥ್ಯಾಂಕ್ ಯು. ಹಿರಿಯ ಸಾಹಿತಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಮಾಧ್ಯಮದೊಂದಿಗೆ ಮಾತನಾಡಿ, ದಸರಾ ಉದ್ಘಾಟನೆಗೆ ನನ್ನನ್ನು ಆಯ್ಕೆ ಮಾಡಿದ ಆರಂಭದಲ್ಲೇ ನಾನು ಅತೀವ ಸಂತೋಷ ವ್ಯಕ್ತಪಡಿಸಿದ್ದೆ. ಇಂದು ಮೈಸೂರು ಜಿಲ್ಲಾಡಳಿತದ ಅಧಿಕಾರಿಗಳು ಆಗಮಿಸಿ ನನಗೆ ಅಧಿಕೃತ ಆಹ್ವಾನ ನೀಡಿ ಸ್ವಾಗತ ನೀಡಿರುವುದು ಮತ್ತಷ್ಟು ಖುಷಿ ಹೆಚ್ಚು ಮಾಡಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಾಡಿನ ಸಮಸ್ತ ಜನತೆಗೆ, ಮೈಸೂರು ಜಿಲ್ಲಾಡಳಿತಕ್ಕೆ ಅನಂತ ಧನ್ಯವಾದ ಸಲ್ಲಿಸುತ್ತೇನೆ ಎಂದು ಹೇಳಿದರು. 2025ರ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ನಾನು ನಮ್ಮ ನಾಡಿನ ಸಮಸ್ತ ಕನ್ನಡಿಗರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೂ ನನ್ನನ್ನು ಖುದ್ದು ಮುಖತಃ ಭೇಟಿ ಮಾಡಿ ಆಹ್ವಾನಿಸುವ ಸಲುವಾಗಿ ಇಲ್ಲಿಗೆ ನಮ್ಮ ಮನೆಗೆ ಭೇಟಿ ನೀಡಿರ್ತಕ್ಕಂಥ ಜಿಲ್ಲಾ ಆಡಳಿತಕ್ಕೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಸನ ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಪಾಂಚಜನ್ಯ ಹಿಂದೂ ಗಣಪತಿ ವಿಸರ್ಜನಾ ಶೋಭಾಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು. ಮಧ್ಯಾಹ್ನ 1:30 ಸುಮಾರಿಗೆ ಆರಂಭವಾದ ಮೆರವಣಿಗೆಗೆ ಶಾಸಕರಾದ ಎಚ್.ಪಿ. ಸ್ವರೂಪ್ ಪ್ರಕಾಶ್, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ, ಸಿಮೆಂಟ್ ಮಂಜು, ಎಚ್.ಕೆ. ಸುರೇಶ್, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಸೇರಿದಂತೆ ನೂರಾರು ಹಿಂದೂ ಪರ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು.
ಡಿಜೆ ಸೌಂಡ್ ಹಾಗೂ ಹಾಡುಗಳಿಗೆ ಯುವಕ ಯುವತಿಯರು ಪ್ರತ್ಯೇಕವಾಗಿ ಕುಳಿತು ಕುಪ್ಪಳಿಸಿದರು. ನಡುವೆ ಮಳೆ ಸುರಿದರೂ ಮೆರವಣಿಗೆಯಲ್ಲಿ ಉತ್ಸಾಹ ಕಡಿಮೆಯಾಗಲಿಲ್ಲ. ಮಳೆಯಲ್ಲಿ ನೆರೆಯುತ್ತಲೇ ಯುವಕ ಯುವತಿಯರು ಮಕ್ಕಳು ಡಿಜೆ ಹಾಡಿಗೆ ಹೆಜ್ಜೆ ಹಾಕಿದರು. ಶ್ರೀಕೃಷ್ಣ, ಕೆಂಪೇಗೌಡ, ಆಪರೇಷನ್ ಸಿಂಧೂರ್, ಅಯೋಧ್ಯೆ ರಾಮ, ಡಾಕ್ಟರ್ BR ಅಂಬೇಡ್ಕರ್, ಕಾಮಧೇನು ಸ್ತಬ್ಧ ಚಿತ್ರಗಳು ಗಮನ ಸೆಳೆದವು. ಇದರ ಜೊತೆಗೆ ಕೇಸರಿ ಬಾವುಟ ರಾರಾಜಿಸಿದವು. ನಡುವೆ ಅನ್ನಸಂತರ್ಪಣೆ, ಪಾನಕ ವಿತರಣೆ ವ್ಯವಸ್ಥೆ ಮಾಡಲಾಗಿತ್ತು. ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್ ಅವರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಸೇರಿ 800ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು. ಬಡಾವಣೆಯಲ್ಲಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಯ ಆರಂಭಕ್ಕೆ ಶಾಸಕ HP ಸ್ವರೂಪ್ ಪ್ರಕಾಶ್ ಚಾಲನೆಯನ್ನ ನೀಡಿದರು. ಶಾಸಕರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ತೊಂದರೆಗಳನ್ನು ಕಡಿಮೆ ಮಾಡುವುದು ನಮ್ಮ ಜವಾಬ್ದಾರಿ. ಬಡಾವಣೆಯ ಅಭಿವೃದ್ಧಿ ಕಾಮಗಾರಿಗಳನ್ನು ಹಂತ ಹಂತವಾಗಿ ಕೈಗೆತ್ತಿಕೊಳ್ಳುತ್ತೇವೆ. ಈ ರಸ್ತೆ ಕಾಮಗಾರಿಯನ್ನು ಶೀಘ್ರದಲ್ಲೇ ಉತ್ತಮ ಗುಣಮಟ್ಟದಲ್ಲಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ. ರಸ್ತೆ ಹಾಳಾಗಿರುವುದರಿಂದ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿದ್ದೇ ಅಲ್ಲದೆ ಅನೇಕ ಸಣ್ಣ ಪುಟ್ಟ ಅಪಘಾತಗಳು ಆಗುತ್ತಿವೆ ಎಂಬ ಜನರ ಮನವಿಗೆ ಸ್ಪಂದಿಸಿ ತಕ್ಷಣವೇ ರಸ್ತೆ ಕಾಮಗಾರಿ ಆರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ನಗರದಲ್ಲಿ ನಗರ ಪಾಲಿಕೆ ವತಿಯಿಂದ ನಮ್ಮ ನಗರಸಭಾ ಸದಸ್ಯರ ಮಂಜಣ್ಣವರು, ಪಕ್ಷದ ಮುಖಂಡರಾದ ಸುನಿಲ್ ರವರು, ಅದೇ ರೀತಿ ನಮ್ಮ ವೆಂಕಟೇಶ್ ಅಣ್ಣವರು, ಮಾನೂರು ಎಲ್ಲ ತಾಯಿಂದಿರು ಎಲ್ಲರೂ ಕೂಡ ಸೇರಿ ಇವತ್ತು ಗುದ್ದಲಿ ಪೂಜೆಯನ್ನ ಮಾಡೋ ಮುಖಾಂತರ ಒಂದು ರಸ್ತೆ ಡಾಂಬರೀಕರಣ, ಆಡವಳ್ಳಿಯ ಮುಖ್ಯ ರಸ್ತೆ UGD ಇದು ಸ್ವಲ್ಪ ಸಮಸ್ಯೆ ಆಗಿತ್ತು, ಅದನ್ನು ಕೂಡ ಇವತ್ತು UGD ಬಗೆಹರಿಸಿ ಕೆಲಸಗಳು ಕೂಡ ಆಗಿದೆ. ಅದೇ ರೀತಿ ಅದಕ್ಕೆ ಡಾಂಬರೀಕರಣ ಇವತ್ತು ಎಲ್ಲ ಸೇರಿ ಒಂದು ಗುದ್ದಲಿ ಪೂಜೆ ಮಾಡಿದೀವಿ. ಇದು ಪಾಲಿಕೆಯ ಒಂದು SFC ಮತ್ತು ಇದನ್ನ ಮುನ್ಸಿಪಲ್ ಫಂಡ್ ಇಂದ ಒಂದು 50 ಲಕ್ಷದ ಕಾಮಗಾರಿ ಒಂದು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ವಿ. ಶೀಘ್ರದಲ್ಲೇ ಗುಣಮಟ್ಟದ ಒಂದು ಕೆಲಸ ಕಾಮಗಾರಿಯನ್ನು ಮಾಡಿ ಎಲ್ಲ ನಮ್ಮ ತಾಯಂದಿರು ಹೇಳ್ತಾ ಇದ್ದಾರೆ, ಆದಷ್ಟು ಬೇಗ ಕೆಲಸನ ಮುಗಿಸಿ ನಮಗೆ ಓಡಾಡ್ಲಿಕ್ಕೆ ಅನುಕೂಲ ಮಾಡಿಕೊಡಿ ಅಂತ. ಶೀಘ್ರದಲ್ಲೇ ಕೆಲಸವನ್ನು ಮುಗಿಸಿ ಲೋಕಾರ್ಪಣೆಯನ್ನು ಮಾಡುವಂಥ ಕೆಲಸ ಶೀಘ್ರದಲ್ಲೇ ಆಗುತ್ತೆ. ಈಗಾಗಲೇ ಇವತ್ತು ದೇವರಾಜ ಅರಸು ನಿಗಮ ಅಭಿವೃದ್ಧಿ ನಿಗಮದಿಂದ ಕೂಡ ಸುಮಾರು 2 ವರ್ಷದ್ದು 24 ಮತ್ತು 25 ಸಾಲು ಮತ್ತು 23 ಮತ್ತು 24ನೇ ಸಾಲದ್ದು ಏನು ಇವತ್ತು ಕೊಳವೆ ಬಾವಿಯನ್ನು ಕೊರೆಸಲಿಕ್ಕೆ ಒಂದು ಫಲಾನುಭವಿಗಳನ್ನ 36 ಫಲಾನುಭವಿಗಳನ್ನ ಇವತ್ತು ಇದು ಮಾಡಿ ಇವತ್ತು ಅದನ್ನು ಕೂಡ ಚಾಲನೆ ಕೊಟ್ಟಿದ್ದೀವಿ. ಒಬ್ಬ ಫಲಾನುಭವಿಗೆ ಒಂದು ಏನು ಮೋಟ್ರಿಲ್ಸ್ ಅಂದಿರ್ಬೋದು, ಪ್ರತಿಯೊಂದು ಎಲೆಕ್ಟ್ರಿಫಿಕೇಶನ್ ಮಾಡುವಂಥ ಇದು ನೀರು ಏನು ಬರಲಿಕ್ಕೆ ಸಾಧ್ಯ ರೈತಂಗೆ ಅದ ನಿಟ್ಟಿನಲ್ಲಿ 3,75,000 ರೂಪಾಯಿ ಒಂದು ಫಲಾನುಭವಿಗೆ ಕೊಡುವಂಥ ಕೂಡ ಕೆಲಸ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಸುಮಾರು 135 ಲಕ್ಷ, 1,35 ಲಕ್ಷಕ್ಕೆ ಅದನ್ನು ಕೂಡ ಚಾಲನೆ ಕೊಟ್ಟಿದ್ದೀವಿ. ಅದು ನಮ್ಮೆಲ್ಲ ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯ ಮಂಜುನಾಥ್ ಜೆ, ಸ್ಥಳೀಯ ಮುಖಂಡರು ಹಾಗೂ ಬಡಾವಣೆಯ ಮಹಿಳೆಯರು ಭಾಗವಹಿಸಿದ್ದರು. ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಸೀರತ್ ಅಭಿಯಾನ ಸೆಪ್ಟೆಂಬರ್ 3ರಿಂದ 14ರವರೆಗೂ ನಡೆಯಲಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದ್ ಕಾರ್ಯಕರ್ತ ಅವೇಸ್ ಪಾಷಾ ತಿಳಿಸಿದರು. ತನ್ನ ಪ್ರೀತಿಯ ಹಾಗೂ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನನದ ಕೊಡುಗೆ ನೀಡಿದ್ದಾನೆ. ಈ ತಿಂಗಳಿಗೆ ಸಂಬಂಧಿಸಿದಂತೆ ಪ್ರಪಂಚಾದ್ಯಂತ ವಿವಿಧ ಚಟುವಟಿಕೆಗಳು ಆಯೋಜಿಸಲ್ಪಟ್ಟುತ್ತವೆ. ಜಮಾತೆ ಇಸ್ಲಾಮಿ ಹಿಂದ್ ಪ್ರತಿ ವರ್ಷ ಈ ಸಂದರ್ಭದಲ್ಲಿ ಸೀರತ್ ಅಭಿಯಾನ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ. ಇದರಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸರ್ವಕಾಲಿಕ ಬೋಧನೆಗಳನ್ನು ಜನತೆಗೆ
ತಿಳಿಯಬಯಸುವ ಉದ್ದೇಶವಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪರಿಶುದ್ಧ ಜೀವನವನ್ನು ನಾವು ಅಧ್ಯಯನ ಮಾಡಿದಾಗ ಅವರು ಕೇವಲ ಮುಸಲ್ಮಾನರಿಗೆ ಮಾತ್ರ ಪ್ರವಾದಿಯಾಗದೆ ಸಮಸ್ತ ಮಾನವ ಕುಲಕ್ಕೆ ಕರುಣಿಯಾಗಿ ಕಳುಹಿಸಲ್ಪಟ್ಟವರಾಗಿರುತ್ತಾರೆ. ಅವರ ಬೋಧನೆಗಳ ಉದ್ದೇಶ ಮಾನವತೆಯ ಒಳತಿಯಾಗಿದೆ. ಅದು ಸಮಾಜದಲ್ಲಿ ಶಾಂತಿ ನೆಲೆಸುವುದಕ್ಕಾಗಲಿ, ತುಳಿತಕ್ಕೆ ಒಳಗಾದವರಿಗೆ ನ್ಯಾಯವನ್ನು ದೊರಕಿಸುವುದಕ್ಕಾಗಲಿ, ಹಾಗೂ ಎಲ್ಲ ಸಮಾಜವನ್ನ ಒಗ್ಗೂಡಿಸುವುದಕ್ಕಾಗಲಿ ಈ ಇವೆಲ್ಲ ಬೋಧನೆಗಳು ಸಾರ್ವತ್ರೀಕರಿಸಲು ಉದ್ದೇಶಿಸಿರುತ್ತೇವೆ. ಸೆಪ್ಟೆಂಬರ್ 2025ರಿಂದ 14ನೇ ಸೆಪ್ಟೆಂಬರ್ 2025ರವರೆಗೆ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಶೀರ್ಷಿಕೆಯಡಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಸನ ನಗರದಲ್ಲಿಯೂ ಸಹ ಈ ಅಭಿಯಾನದ ಅಡಿಯಲ್ಲಿ 17ನೇ ಸೆಪ್ಟೆಂಬರ್ ಬುಧವಾರ ಸಂಜೆ 7 ಗಂಟೆಗೆ ಎನ್ಆರ್ ವೃತ್ತ ಹತ್ತಿರದಲ್ಲಿರುವಂತ ಇಸ್ಲಾಮಿಕ್ ಸೆಂಟರ್ ಸಭಾಂಗಣದಲ್ಲಿ ಒಂದು ಮಹತ್ತರವಾದಂತಹ ವಿಚಾರಗೋಷ್ಠಿಯನ್ನ ಹಮ್ಮಿಕೊಂಡಿದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಅಮ್ಜದ್ ಖಾನ್, ಸೈಯದ್ ತಾಜ್, ಮೌಲಾನಾ ಅಜರುಲ್ಲಾ ಖಾನ್ ಖಾಸಿಮಿ, ಡಾಕ್ಟರ್ ಖಲೀಲುಲ್ಲಾ ಖಾನ್ ಇತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದಿಂದ ಒಳ ಮೀಸಲಾತಿ ಜಾರಿಗೊಂಡ ಹಿನ್ನೆಲೆಯಲ್ಲಿ ನಗರದ ಹೇಮಾವತಿ ಪ್ರತಿಮೆ ಎದುರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಎಚ್ ಆಂಜನೇಯ ಬೃಹತ್ ಕಟೌಟ್ಗೆ ಹಾಲಿನ ಅಭಿಷೇಕ ಹಾಗೂ ಪುಷ್ಪಾರ್ಚನೆ ನೆರವೇರಿಸಿ ಹರ್ಷ ವ್ಯಕ್ತಪಡಿಸಿದರು. ಇದೇ ವೇಳೆ ಹಿರಿಯ ಮುಖಂಡ ಎಚ್.ಪಿ. ಶಂಕರರಾಜು ಮಾಧ್ಯಮದೊಂದಿಗೆ ಮಾತನಾಡಿ, ಒಳ ಮೀಸಲಾತಿ ಜಾರಿಗಾಗಿ ನಾವು ಕಳೆದ 30 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಆ ಹೋರಾಟದ ಫಲವಾಗಿ 2024 ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿದ್ದು, ಮಾಜಿ ಸಚಿವರಾದ ಎಚ್ ಆಂಜನೇಯ ಸಮೀಕ್ಷೆಯಲ್ಲಿ ಮಾದಿಗ ಎಂದು ಬರೆಸಲು ನಮಗೆ ಸಲಹೆ ನೀಡಿದರು. ಹಿರಿಯ ನಾಯಕರಾದ ಮಾಜಿ ಕೇಂದ್ರ ಮಂತ್ರಿ ಮುನಿಯಪ್ಪ ಅವರು ಸಿಎಂ ಅವರಿಗೆ ಒತ್ತಡ ಹಾಕಿ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿದರು. ಕ್ಯಾಬಿನೆಟ್ ತೀರ್ಮಾನ ತೆಗೆದುಕೊಂಡಂತೆ ಮಾದಿಗ ಮತ್ತು ಉಪಜಾತಿಗೆ 6%, ಹೊಲಗ್ಯ ಮತ್ತು ಉಪಜಾತಿಗೆ 6%, ಇನ್ನುಳಿದ ಜಾತಿಗೆ 5% ಎಂದು ತೀರ್ಮಾನವಾಯಿತು ಎಂದು ಹೇಳಿದರು. ಕಳೆದ 30 ವರ್ಷದಿಂದ ನಾವು ಪರಿಶಿಷ್ಟ ಜಾತಿಯಲ್ಲಿ ಮಾದಿಗ ಜನಾಂಗ ಸಂಪೂರ್ಣವಾಗಿ ಹಿಂದೆ ಇದೆ, ಯಾವುದೇ ತರದ ಅಭಿವೃದ್ಧಿ ಹೊಂದಿಲ್ಲ ಅಂತ ನಾವು ಒಳ ಮೀಸಲಾತಿ ಜಾರಿಗೆ ಅಂತ ನಾವು 30 ವರ್ಷ ಹೋರಾಟ ಮಾಡ್ಕೊಂಡ್ ಬಂದ್ವಿ. ಆ ಹೋರಾಟದ ಫಲವಾಗಿ ಆಗಸ್ಟ್ 1ನೇ ತಾರೀಕು 2024ರಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತು. ಆ ಆದೇಶ ಏನಪ್ಪಾ ಅಂತಂದ್ರೆ, ಆಯಾ ರಾಜ್ಯಕ್ಕೆ ಒಳ ಮೀಸಲಾತಿ ಹಂಚಿಕೆ ಮಾಡೋದು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಅಂದ ಮೇಲೆ ಇವತ್ತಿನ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರ ಆಯೋಗನ ರಚನೆ ಮಾಡಿ ಇದನ್ನ SC/ST ಮಾದಿಗ, ವಲಯ, ಕೊರಮ, ಕೊರ್ಚ, ಲಂಬಾಣಿ, ಶಿಳ್ಳೆಕೇತ, ಅಕ್ಕಿಪಿಕ್ಕಿ ಮತ್ತೆ ಬೋವಿ ಜನಾಂಗದವರು ಏನು ಅಭಿವೃದ್ಧಿ ಪಟ್ಟಿದ್ದಾರೆ ಇಲ್ಲ ಅನ್ನೋದನ್ನ ಒಂದು ಸಮೀಕ್ಷೆ ಮಾಡಿ ಒಂದು ವರದಿ ಕೊಡಿ ಅಂತ ರಾಜ್ಯ ಸರ್ಕಾರ ನೇಮಕ ಮಾಡ್ತು. ಆ ವರದಿ ಪ್ರಕಾರ ಇವತ್ತು ನಮಗೆ ನಾಗಮೋಹನ್ ದಾಸ್ ಅವರು ರಾಜ್ಯ ಸರ್ಕಾರ ಕೊಟ್ಟ ಮೇಲೆ ಕಳೆದ 19ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಈ ವರದಿ ಕೊಡೋದಕ್ಕೆ ಹೆಚ್ಚಿನ ರೀತಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಮಾಡಿ ಇದು ವರದಿ ಜಾರಿ ಆಗ್ಲೇಬೇಕು ಅಂತ ಪಣತೊಟ್ಟು ಶೋಷಿತರ ದನಿ ಎಚ್ ಆಂಜನೇಯ ಅವರು ಇಡೀ ರಾಜ್ಯನ ಸುತ್ತಿದ್ರು. ಪ್ರತಿ ಜಿಲ್ಲೆಯ ಪತ್ರಿಕಾಗೋಷ್ಠಿ ಕರೆತೆ ಮನೆ ಜಾತ್ರೆ ದೇವರು ಜಿನ್ರು ಎಲ್ಲ ಬಿಟ್ಬಿಡಿ, ಇವತ್ತು ಸಮೀಕ್ಷೆ ನಡೀತಾ ಇದೆ. ಸಮೀಕ್ಷೆಯಲ್ಲಿ ಮನೆ ಮನೆಗೆ ಹೋಗಿ ನೀವು ಮಾದಿಗ ಅಂತ ಬರ್ಸಿ ಅಂತ ಮಾನ್ಯ ಎಚ್ ಆಂಜನೇಯ ಅವರು ನಮಗೆ ಆದೇಶ ಮಾಡಿದ್ರು. ಆ ಆದೇಶದ ಪ್ರಕಾರ ಇಡೀ ರಾಜ್ಯನ ಅವರು ಸುತ್ತಿ, ಇಡೀ ರಾಜ್ಯನ ಕರ್ನಾಟಕ ರಾಜ್ಯನ ಅವರೆಲ್ಲ ಸುತ್ತಿ ಇವತ್ತು ಸಿದ್ದರಾಮಯ್ಯನವರಿಗೆ ಬಲಗೈ ಬಂಟರಾಗಿ ಇವತ್ತು ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಅವಕಾಶ ಆಯ್ತು. ಅದೇ ರೀತಿ ಹಿರಿಯ ನಾಯಕರು KH ಮುನಿಯಪ್ಪನವರು ಕ್ಯಾಬಿನೆಟ್ ಮಂತ್ರಿ, ಇವತ್ತು ಹಿರಿಯ ಕೇಂದ್ರ ಸಚಿವರಾಗಿರುವಂತವ್ರು ನಮ್ಮ ಹಿರಿಯ ನಾಯಕರಾದಂತಹ KH ಮುನಿಯಪ್ಪನವರು
ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಡ ಹಾಕಿ ಯಾವುದೇ ಕಾರಣಕ್ಕೂ ಮೀಸಲಾತಿ ವರ್ಗೀಕರಣ ಆಗ್ಲೇಬೇಕು, ನೀವು ಮುಂದೂಡಬೇಡಿ, ಕಮಿಟಿ ಮಾಡಬೇಡಿ, ಮತ್ತೆ ಉಪಸಮಿತಿಗಳು ಮಾಡಬೇಡಿ. ನೀವು ಇವತ್ತು ಕ್ಯಾಬಿನೆಟ್ ಅಲ್ಲಿ ರಾತ್ರಿ 10 ಗಂಟೆ ಆಗ್ಲಿ 11 ಗಂಟೆ ಆಗ್ಲಿ ಇವತ್ತು ತೀರ್ಮಾನ ಆಗ್ಬೇಕು, ತೀರ್ಮಾನ ಆಗಿ ಮೀಸಲಾತಿ ವರದಿ ಜಾರಿ ಆಗ್ಬೇಕು ಅಂತ ಅವರು ಆದೇಶ ಸುಪ್ರೀಂ ಕೋರ್ಟ್ ಪ್ರಕಾರ ಕ್ಯಾಬಿನೆಟ್ ತೀರ್ಮಾನ ತಗೊಂತು. ಆ ತೀರ್ಮಾನದ ಪ್ರಕಾರ ನಮಗೆ ಮಾದಿಗ ಮತ್ತು ಉಪಜಾತಿಗೆ 6%, ವಲಯ ಮತ್ತು ಉಪಜಾತಿಗೆ 6%, ಮತ್ತೆ ಪರಿಶಿಷ್ಟ ಜಾತಿಲೇ ಕೊರ್ಚಾ ಕುರ್ಮ ಲಂಬಾಣಿ ಶಿಳ್ಳೆಕೇತ ಇವರಿಗೆ 5% ಅಂತ ತೀರ್ಮಾನ ಆಯ್ತು. ತೀರ್ಮಾನ ಆದ್ಮೇಲೆ ಇವತ್ತು ನಾವು ಈ ಬಡವರ ಶೋಷಿತರ ದನಿ ಬಡವರ ಬಂದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಮಾಜಿ ಮಂತ್ರಿ ಅಂತ ಎಚ್ ಆಂಜನೇಯವರ ಒಂದು ಅಭಿನಂದನೆ ಸಲ್ಲಿಸಬೇಕು. ಇವತ್ತು ಈ ಒಳ ಮೀಸಲಾತಿ ಜಾರಿ ಆಗಿದ್ದಕ್ಕೆ ವಿಜಯೋತ್ಸವ ಮಾಡಬೇಕು ಅಂತ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯನವರಿಗೆ ಹಾಲಾಭಿಷೇಕ ಮತ್ತೆ ಎಚ್ ಆಂಜನೇಯವರಿಗೆ ಹಾಲಾಭಿಷೇಕ ಮಾಡಿ ಇವತ್ತು ಇಡೀ ಜಿಲ್ಲೆಯ ಎಲ್ಲಾ ತಾಲೂಕು ಸಂಘಟನೆ ಹೋರಾಟಗಾರರು ಕಳೆದ 30 ವರ್ಷದಿಂದ ಹೋರಾಟ ಮಾಡಿದಂತ ಫಲವಾಗಿ ಇವತ್ತು ಮೀಸಲಾತಿ ವರದಿ ಜಾರಿ ಆಗಿದೆ. ಈ ಜಾರಿ ಇವತ್ತು ನಮ್ಮ ಸಂಘಟನೆ. ಈ ಸಂದರ್ಭದಲ್ಲಿ ವಸಂತಕುಮಾರ್, ದೇಶಾಣಿ, ಶಂಕರಪ್ಪ, ರಾಜು, ಅರಸಪ್ಪ, ಭಾಸ್ಕರ್, ಶ್ರೀನಿವಾಸ್, ವೆಂಕಟೇಶ್, ಮಂಜುನಾಥ್, ಪ್ರದೀಪ್, ರವೀಂದ್ರ, ರಂಗನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ರಾಜ್ಯದಲ್ಲಿ ಪದವಿ ಕಾಲೇಜುಗಳಲ್ಲಿ ತರಗತಿಗಳು ಆರಂಭಗೊಂಡು ತಿಂಗಳು ಕಳೆದರೂ ಇಂದಿಗೂ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದಿರುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿದೆ. ಕೂಡಲೇ ಗಮನಹರಿಸಿ ಸೂಕ್ತ ಕ್ರಮವನ್ನು ತುರ್ತಾಗಿ ಕೈಗೊಳ್ಳುವಂತೆ ಆಗ್ರಹಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ನಡೆಸಿದರು. ವಿದ್ಯಾರ್ಥಿನಿ ಮೇಘನಾ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳು ಬಹುತೇಕ ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿರುವುದರಿಂದ ಪಾಠಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು, ಮುಂದಿನ ತಿಂಗಳು ನಡೆಯಲಿರುವ ಆಂತರಿಕ ಪರೀಕ್ಷೆಗಳಿಗೂ ವಿದ್ಯಾರ್ಥಿಗಳು ಸಿದ್ಧರಾಗದ ಪರಿಸ್ಥಿತಿ ಉಂಟಾಗಿದೆ. ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಪಾಠಗಳ ಕೊರತೆಯಿಂದ ಹತಾಶರಾಗಿದ್ದು, ತಮ್ಮ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕಡೆ ವಿಶ್ವವಿದ್ಯಾಲಯ ಮಂಜೂರಾತಿ ಆಯೋಗ ನೀಡಿರುವ ಹೊಸ ನಿರ್ದೇಶನಗಳು ಹಾಗೂ ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣದಿಂದಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ನೆನೆಗುದಿಗೆ ಬಿದ್ದಂತಾಗಿದೆ. ಪಾಠಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಮೂಲಭೂತ ಶೈಕ್ಷಣಿಕ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ. ಒಂದು ಸಂಪೂರ್ಣ ಶೈಕ್ಷಣಿಕ ವರ್ಷವೇ ಹಾಳಾಗುವ ಅಪಾಯವಿದ್ದು, ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅತಂತ್ರ ಸ್ಥಿತಿಯನ್ನು ಉಂಟುಮಾಡಲಿದೆ. ಆದ್ದರಿಂದ ಸರ್ಕಾರವು ತಕ್ಷಣವೇ ಮಧ್ಯಂತರ ಕ್ರಮ ತೆಗೆದುಕೊಂಡು ಪಾಠಗಳನ್ನು ಆರಂಭಿಸಬೇಕು ಎಂದು ಆಗ್ರಹಿಸಿದರು. ಕಾಲೇಜ್ ಸ್ಟಾರ್ಟ್ ಆಗಿ ಜೂನ್ 22 ಇಂದ ಸ್ಟಾರ್ಟ್ ಆಗಿರೋದು. ಯಾವ್ದು ಲೆಸನ್ ಕಂಪ್ಲೀಟ್ ಆಗಿಲ್ಲ. ನಮಗೆ ಇಂಟರ್ನಲ್ಸ್ ಅಂತ ಗೊತ್ತಿಲ್ಲ. ಇವಾಗ ಗೊತ್ತಾಗ್ತಿರೋದು, ಪ್ರತಿಭಟನೆ ಮಾಡಕ್ ಬಂದಾಗ ಗೊತ್ತಾಗ್ತಿರೋದು. ಇಂಟರ್ನಲ್ಸ್ ಬಗ್ಗೆ ಹೇಳಿಲ್ಲ, ಕಾಲೇಜ್ ಏನು ಪಾಠನೆ ಮಾಡ್ತಾ ಇಲ್ಲ. ಯಾರು ಬಂದವರೆಲ್ಲ ಬರೀ ಕ್ಲಾಸ್ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಗೋಡೆ ನೋಡ್ಕೊಂಡು ಎಲ್ಲ ಹೋಗ್ತವ್ರೆ. ಯಾರು ಏನು ತಗೋತಾನೆ ಇಲ್ಲ. ಸರ್ಕಾರಕ್ಕೆ ಅಷ್ಟು ಕಾಣಿಸ್ತಾನೆ ಇಲ್ವೇನ ಕಂಡು. ಈಗ CS ಕಂತೂ ಒಬ್ರು ಗೌರ್ಮೆಂಟ್ ಲೆಕ್ಚರರ್ಸೇ ಇಲ್ಲ. ನಾವು ಒಂದು ಕ್ಲಾಸು ಕೇಳಿಲ್ಲ CS. ಎಲ್ಲೋ ಒಂದ್ ವಾರ ಬಂದಾಗ ಮಾತ್ರ ಮಾಡಿದ್ದಾರೆ, ಇನ್ಯಾವ್ದು ಮಾಡಿಲ್ಲ. ಎಲ್ಲದಕ್ಕೂ ಬರೀ ಗೌರ್ಮೆಂಟ್ ಲೆಕ್ಚರ್ಸ್ ಒಬ್ಬರೇ ಇಬ್ಬರು ಇದ್ದಾರೆ ಅಷ್ಟೇ. ಇನ್ಯಾವುದಕ್ಕೂ ಏನ್ ಫೆಸಿಲಿಟೀಸು ಇಲ್ಲ. ಎಲ್ಲ ವಾಪಸ್ ಬಂದ್ ಹೋಗ್ತಾರೆ. ಎಷ್ಟೋ ದೂರದಿಂದ ಬರ್ತಾರೆ. ಬಸ್ ಫೆಸಿಲಿಟೀಸ್ ಇಲ್ಲ. ಹಳ್ಳಿಲಿಂದ ಯಾರು ಬೆಳಗ್ಗೆ ಅಮ್ಮಂದಿರು ಬೆಳಗ್ಗೆ ಎದ್ದು ಮಕ್ಳು ಹೋಗ್ತಾರೆ ಅಂತ ತಿಂಡಿ ಮಾಡ್ತಾರೆ. ತಿನ್ನಕ್ಕಾಗಲ್ಲ, ಬಸ್ ಇಲ್ಲ ಅಂತ ಬರ್ತಾರೆ. ಎಲ್ಲರಿಗೂ ಹುಷಾರಿರಲ್ಲ. ಏನೇನೋ ಪ್ರಾಬ್ಲಮ್ಸ್ ಆಗುತ್ತೆ. ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ. ಅದ್ರಲ್ಲಿ ಹೆಣ್ಮಕ್ಳಿಗೋಸ್ಕರ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ. ಫಸ್ಟೇ ಮೆಸೇಜ್ ಹಾಕ್ಬೇಕು ಕ್ಲಾಸ್ ಇಲ್ಲ ಅಂತ. ಬರೋದು ಲ್ಯಾಬ್ ಇಲ್ಲ, ಯಾವ್ದು ಇಲ್ಲ. 12:30 ತನಕ ಕಳಿಸ್ತಾರೆ. ಆಮೇಲೆ ಹೋಗೋದು. ಊಟ ತಗೊಬಂದಿರಲ್ಲ. ಹೋಗ್ಬೇಕಾದ್ರೆ ಎಷ್ಟು ದೂರ ಇರುತ್ತೋ ಅವ್ರಿಗೆ ಹಳ್ಳಿಗೆ ಬಸ್ ಇರುತ್ತೋ ಇಲ್ವೋ, ಅವ್ರ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾ ಇರ್ತಾರೋ ಅದಂತೂ ಗೊತ್ತಿಲ್ಲ. ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ನನ್ಗಂತೂ ಗೊತ್ತಿಲ್ಲ. ಈಗಂತೂ ಯಾರಿಗೂ ಕರೆಕ್ಟಾಗಿ ಕ್ಲಾಸೇ ನಡೆದಿಲ್ಲ. ನೆಕ್ಸ್ಟ್ ತಿಂಗಳು ಇಂಟರ್ನಲ್ಸ್ ನ ಫೇಲ್ ಆಗಿ ಮನೇಲಿ ಕೂತ್ಕೋಬೇಕಾಗುತ್ತೆ. 1,500 ಕಟ್ಟಿಸ್ಕೊತಾರೆ. ಏನಾದ್ರು ಬ್ಯಾಕ್ ಆದ್ರೆ ಒಂದ್ ಸಬ್ಜೆಕ್ಟ್ಗೆ ಎಲ್ಲಿಂದ ತಂದು ಕಟ್ಟೋದು? 1,500 ಕೂಲಿ ಮಾಡ್ತಿರ್ತಾರೆ ಪೇರೆಂಟ್ಸ್. ಯಾರು ತಂದು ಕಟ್ತಾರೆ? ಸೇರ್ಕೊಳಕ್ಕೆ ದುಡ್ಡಿಲ್ಲ ಅಂತ ತಾನೇ ಪ್ರೈವೇಟ್ ಕಾಲೇಜ್ ಬಂದಿರೋದು. ಗೌರ್ಮೆಂಟ್ ಕಾಲೇಜ್ಗೆ 1,500 ತಂದು ಕಟ್ಟಿಸ್ಕೊತಾರೆ. ನಾವ್ ಯಾವ ತರ ಓದೋದು ಹೇಳಿ? ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ, ಸಹ ಸಂಚಾಲಕಿ ಸುಷ್ಮಾ, ಯಾಸ್ಮಿನ್, ಮೋಹನ್, ತಿಲಕ್, ಅಭಿಷೇಕ್ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ. ನಮ್ಮ ಬ್ಯಾಂಕಿನಲ್ಲಿ ತೊಡಗಿಸುವ ಠೇವಣಿ, ಉಳಿತಾಯ ಖಾತೆ ಮತ್ತು ಫಿಕ್ಸೆಡ್ ಡೆಪಾಸಿಟ್ಗಳಿಗೆ ಸಾಮಾನ್ಯ ಜನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉತ್ತಮ ಬಡ್ಡಿ ದರ ದೊರೆಯುತ್ತದೆ. ಬ್ಯಾಂಕಿನಲ್ಲಿ ತೊಡಗಿಸಿರುವ ಠೇವಣಿಗಳಿಗೆ RBIನ ನಿರ್ದೇಶನದಂತೆ
ಪ್ರತಿ ವ್ಯಕ್ತಿಗೆ ಗರಿಷ್ಠ 5 ಲಕ್ಷ ರುಗಳವರೆಗೆ ವಿಮಾ ಸೌಲಭ್ಯವಿರುತ್ತದೆ. ಬ್ಯಾಂಕಿನಿಂದ ಗ್ರಾಹಕರಿಗೆ ಮತ್ತು ಉದ್ದಿಮೆದಾರರಿಗೆ ಉಚಿತವಾಗಿ ರೇಸರ್ ಪೇ QR ಕೋಡ್ ಅನ್ನು ನೀಡಲಾಗುತ್ತಿದೆ. ಹಾಸನ ಜಿಲ್ಲೆಯಾದ್ಯಂತ HDCC ಬ್ಯಾಂಕ್ 34 ಶಾಖೆಗಳನ್ನು ಹೊಂದಿದ್ದು, ಕೋರ್ ತಂತ್ರಜ್ಞಾನದಡಿ 34 ಶಾಖೆಗಳಲ್ಲಿ ಅಂತರ್ಶಾಖಾ ವ್ಯವಹಾರದ ಸೌಲಭ್ಯವಿದ್ದು, RTGS, ನೆಫ್ಟ್, POS, ATM ಮತ್ತು ಇ-ಕಾಮರ್ಸ್ ಸೌಲಭ್ಯವಿರುತ್ತದೆ. ನಮ್ಮ ಬ್ಯಾಂಕಿನಲ್ಲಿ ಗೃಹ ನಿರ್ಮಾಣ ಮತ್ತು ಖರೀದಿ ಸಾಲ, ಗೃಹ ಮತ್ತು ಸೈಟ್ ಖರೀದಿ ಅಡಮಾನ ಸಾಲ, ಚಿನ್ನಾಭರಣ ಈಡಿನ ಸಾಲ, ದ್ವಿಚಕ್ರ, ತ್ರಿಚಕ್ರ, 4 ಚಕ್ರ ಹಾಗೂ ಮೇಲ್ಪಟ್ಟ ವಾಹನ ಖರೀದಿ ಸಾಲ, ವ್ಯಾಪಾರ ಸಾಲ ಮತ್ತು ಇನ್ನಿತರೆ ಸಾಲ ಸೌಲಭ್ಯ ದೊರೆಯಲಿದೆ. ನಿಮ್ಮ ಚಿನ್ನಾಭರಣಗಳ ಮೇಲೆ ತ್ವರಿತಗತಿಯಲ್ಲಿ ಸಾಲವು ಅತಿ ಕಡಿಮೆ ಬಡ್ಡಿ ದರದಲ್ಲೂ ದೊರೆಯುತ್ತದೆ. HDCC ಬ್ಯಾಂಕಿನ 34 ಶಾಖೆಗಳಲ್ಲಿ ಈ ಎಲ್ಲ ಸೌಲಭ್ಯಗಳು ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಹತ್ತಿರದ HDCC ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮತ್ತು ಮಾಹಿತಿ ಪಡೆಯಿರಿ. ವಿಜಯ್ ಸಿಲ್ವರ್ ಪ್ಯಾಲೇಸ್ ಅರ್ಪಿಸುವ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬೆಳ್ಳಿಯ ಪದಾರ್ಥಗಳ ಮೇಲೆ ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಬೆಳ್ಳಿ ಆಭರಣಗಳ ಮೇಲೆ 15% ರಿಯಾಯಿತಿಯನ್ನ ಪಡೆಯಬಹುದು. ನಮ್ಮಲ್ಲಿ ಬೆಳ್ಳಿಯ ತಟ್ಟೆ, ಬೆಳ್ಳಿಯ ಚೊಂಬು, ಬೆಳ್ಳಿಯ ದೀಪದ ಕಂಬಗಳು, ಬೆಳ್ಳಿಯ ಉಡುಗೊರೆಗಳು, ಬೆಳ್ಳಿಯ ಫೋಟೋ ಫ್ರೇಮ್, ಬೆಳ್ಳಿಯ ಆಂಟಿಕ್ ಆಭರಣಗಳು, ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ ಆಭರಣಗಳು ದೊರೆಯುತ್ತದೆ. 92.5 ಹಾಲ್ಮಾರ್ಕಿನ ಶುದ್ಧ ಬೆಳ್ಳಿಯ ಪದಾರ್ಥಗಳು ನಮ್ಮಲ್ಲಿ ದೊರೆಯುತ್ತದೆ. ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಆಫರ್ ಅನ್ನ ಮಿಸ್ ಮಾಡ್ಕೋಬೇಡಿ. ಇಂದೇ ಭೇಟಿ ನೀಡಿ ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. SP ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫೆಸ್ಟಿವಲ್ ಸೇಲ್. ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ? SP ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳಿ. ಮುಂಬರುವ ಹಬ್ಬಗಳಾದ ಸಂಭ್ರಮದಿಂದ ಆಚರಿಸಿ. SP ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1,500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಕನಸಲು ನೀನೇ, ಮನಸಲು ಕನಸಲು
ಮೊಸರು ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ, ಮಲ್ಲಿಗೆ ಹೋಟೆಲ್ ಮುಂಭಾಗ, ಶಂಕರಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಮೊಬೈಲ್ ನಂಬರ್ 9606456474. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಭಾರತೀಯ ಜೀವ ವಿಮಾ ನಿಗಮದ 69ನೇ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಹೊಳೆನರಸೀಪುರದಲ್ಲಿ ನಿಗಮದ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಪ್ರತಿನಿಧಿ ಮಿತ್ರರು ಬೈಕ್ ರ್ಯಾಲಿ ನಡೆಸಿದರು. ಭಾರತೀಯ ಜೀವ ವಿಮಾ ನಿಗಮದ 69ನೇ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಹೊಳೆನರಸೀಪುರದಲ್ಲಿ ನಿಗಮದ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಮತ್ತು ಪ್ರತಿನಿಧಿ ಮಿತ್ರರು ನಡೆಸಿದ ಬೈಕ್ ರ್ಯಾಲಿಯನ್ನು ಶಾಖಾಧಿಕಾರಿಗಳಾದ ಅಜಿತ್ ಕೆ ಶ್ರೀಧರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಾಜು ಉಪವಿಭಾಗಾಧಿಕಾರಿಗಳಾದ ಅರುಣ್ ಕುಮಾರ್, ಉದಯಲಕ್ಷ್ಮಿ, ಅಭಿವೃದ್ಧಿ ಅಧಿಕಾರಿಗಳಾದ ಕೆಎಸ್ ನಾಗಪ್ರಸಾದ್, ಮಹೇಶ್, ಅರವಿಂದ್, ಸಹನಾ, ಪ್ರತಿನಿಧಿ ಮಿತ್ರರಾದ ರಮೇಶ್, ಬಸಪ್ಪ, ನಟರಾಜ್, ರೇಣುಕೇಶ್ ಇನ್ನು ಹಲವರು ಉಪಸ್ಥಿತರಿದ್ದರು. ಬೇಲೂರು ವಿಧಾನಸಭಾ ಶಾಸಕರಾದ ಎಚ್.ಕೆ. ಸುರೇಶ್ ರವರ ಜನ್ಮದಿನದ ಅಂಗವಾಗಿ ಬೇಲೂರು ತಾಲೂಕು ಬಿಜೆಪಿ ಮಂಡಲ ಮತ್ತು ಎಚ್.ಕೆ. ಸುರೇಶ್ ಅಭಿಮಾನಿಗಳಿಂದ ವಿವಿಧ ಸೇವಾ ಚಟುವಟಿಕೆಗಳ ಜೊತೆಗೆ ಅಭಿಮಾನಿಗಳು ಅಪಾರ ಪ್ರಮಾಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡುವ ಮೂಲಕ ಜನ್ಮದಿನದ ಅರ್ಥಪೂರ್ಣತೆಗೆ ಸಾಕ್ಷಿಯಾದರು. ಶಾಸಕರಾದ ಎಚ್.ಕೆ. ಸುರೇಶ್ ಜನ್ಮದಿನವನ್ನು ಸರಳವಾಗಿ ಆಚರಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಲೆಗಳ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳು ಮತ್ತು ವಿವಿಧ ಸೌಲಭ್ಯಗಳನ್ನು ವಿತರಿಸಲಾಯಿತು. ಬಳಿಕ ಜನ್ಮದಿನದ ಅಂಗವಾಗಿ ವೈಡಿಡಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಅಂತೆಯೇ ಪಟ್ಟಣದ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಕೂಡ ಎಚ್.ಕೆ. ಸುರೇಶ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ನಡೆಸಿ ತಮ್ಮ ನಾಯಕರ ಜನ್ಮದಿನಕ್ಕೆ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಬೇಲೂರು ತಾಲೂಕು ಬಿಜೆಪಿ ಅಧ್ಯಕ್ಷ ಕೌರಿ ಸಂಜು, ಎಎಸ್ ಬಸವರಾಜು, ಹಳೆಬೀಡು ಚೇತನ್, ವಿಜಯ್, ನಿಖಿಲ್, ಪ್ರಸನ್ನ ಮತ್ತು ವಿನಯ್, ಗೋಡಿಸೋಮನಹಳ್ಳಿ, ಅಶೋಕ್, ಪ್ರಣೀತ್, ಯತೀಶ್ ಕೋಡನಹಳ್ಳಿ ಇನ್ನು ಮುಂತಾದವರು ಹಾಜರಿದ್ದರು. ಹಾಸನ ನಗರದ ಸುಜಲಾ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ವಿದ್ಯಾರ್ಥಿಗಳಲ್ಲಿ ಚುನಾವಣಾ ಅರಿವು ಮೂಡಿಸುವ ಸಲುವಾಗಿ 2025-26ನೇ ಸಾಲಿನ ಕಾಲೇಜು ವಿದ್ಯಾರ್ಥಿ ಸಂಘದ ಚುನಾವಣೆ ನಡೆಯಿತು. ಚುನಾವಣಾಧಿಕಾರಿಯಾಗಿ ಕಾಲೇಜು ಪ್ರಾಂಶುಪಾಲರಾದ ಕುಮಾರ್, ಉಪಚುನಾವಣಾಧಿಕಾರಿಯಾಗಿ ಉಪನ್ಯಾಸಕ ಮುಜಾಮಲ್ ಪಾಷಾ, ಮತಗಟ್ಟೆ ಅಧಿಕಾರಿಗಳಾಗಿ ಬೋಧಕರಾದ ಚಾಂದಿನಿ, ನಿರಂಜನ್, ಭೂಮಿಕಾ, ಸ್ವಾತಿ, ಗೀತಾಮಣಿ ನಿರ್ವಹಿಸಿದರು. ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಶಿರ್ ಪಾಷಾ, ಉಪಾಧ್ಯಕ್ಷರಾಗಿ ದಿವ್ಯಶ್ರೀ ಆಯ್ಕೆಯಾಗಿದ್ದಾರೆ. ತರಗತಿ ಸಿಆರ್ಪಿಗಳಾಗಿ ಅಂತಿಮ ವರ್ಷದಿಂದ ಅಜಯ್ ಸಿಂಹ, ಭೂಮಿಕಾ, ದ್ವಿತೀಯ ವರ್ಷದ ತರಗತಿಯಿಂದ ಬೇಬಿ, ಭಾರತ್, ಪ್ರಥಮ ವರ್ಷದಿಂದ ಯತೀಶ, ಅರ್ಚನಾ ಚುನಾವಣೆಯಲ್ಲಿ ಆಯ್ಕೆಯಾದರು. ಲಯನ್ಸ್ ಕ್ಲಬ್ನ ಮಾಜಿ ಕಾರ್ಯದರ್ಶಿ ಹಾಗೂ ಜೀವ ಸಂಜೀವಿನಿ ಬ್ಲಡ್ ಬ್ಯಾಂಕ್ನ ರವಿಕುಮಾರ್ ಬಲ್ಲೇನಹಳ್ಳಿಯವರು ತಮ್ಮ ಹುಟ್ಟುಹಬ್ಬವನ್ನು ರಕ್ತದಾನ ಮಾಡುವುದರ ಮೂಲಕ ವಿಭಿನ್ನ ರೀತಿಯಲ್ಲಿ ಆಚರಿಸಿಕೊಂಡರು.
30ನೇ ಬಾರಿ ರಕ್ತದಾನ ಮಾಡುವ ಮೂಲಕ ಜೊತೆಗೆ 30 ಜನ ಸ್ನೇಹಿತರನ್ನು ರಕ್ತದಾನಕ್ಕೆ ಪ್ರೇರೇಪಿಸಿದರು. ಹಾಸನದ ಮಡೆನೂರಿನಲ್ಲಿರುವ ಜೈವಿಕ ಕೃಷಿ ಉದ್ಯಾನವನದಲ್ಲಿ ಡಾಕ್ಟರ್ ಗಿರೀಶ್ ಅವರ ಮಾರ್ಗದರ್ಶನದಲ್ಲಿ 150ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶವನ್ನು ಹರಡಿದರು. ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್, HR ಚಂದ್ರೇಗೌಡ ಶಿವಸ್ವಾಮಿ, HB ಅಶೋಕ್ ಕುಮಾರ್, ಕಿರಣ್ ಕುಮಾರ್, ಸೋಮಶೇಖರ್, HK ನಾಗೇಶ್, ತಿಲಕ್ ಗೌಡ, ಶಿವೇಗೌಡರು, ಡಾಕ್ಟರ್ ಗಿರೀಶ್ ಇತರರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಿರಿಯ ಸಾಹಿತಿ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ರವರಿಗೆ ದಸರಾ ಮಹೋತ್ಸವದ ಉದ್ಘಾಟನೆಗೆ ಅಧಿಕೃತ ಆಹ್ವಾನ ನೀಡಿದ ಮೈಸೂರು ಜಿಲ್ಲಾಡಳಿತ. ಅದ್ದೂರಿಯಾಗಿ ನಡೆದ ಪಾಂಚಜನ್ಯ ಹಿಂದೂ ಗಣಪತಿ ವಿಸರ್ಜನಾ ಶೋಭಾಯಾತ್ರೆ, ಕುಣಿದು ಕುಪ್ಪಳಿಸಿದ ಭಕ್ತ ಸಮೂಹ, ದಾರಿಯುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್. ಹಾಸನ ನಗರದ ಆಡುವಳ್ಳಿಯಲ್ಲಿ 50 ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಶಾಸಕ HP ಸ್ವರೂಪ್ ಗುದ್ದಲಿ ಪೂಜೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.